ಗೈಸ್ ಮತ್ತೆ ಬಂದು ಹೇಳೋಗಿದ್ದಾರೆ, ನೀವು ಒಂದನೇ ತಿನ್ನಂಗಿಲ್ಲ, ಎರಡೂ ತಿನ್ಬೇಕು, ನೀವು ಟೇಸ್ಟ್ ನೋಡಬೇಕು ಅಂತ ಅಂದ್ಬಿಟ್ಟು. ಸ್ಕಿನ್ ಕೇರ್ ರುಟೀನ್ ಮಾಡೋಣ ಅಂತ. ನನ್ನ ಐಫೋನು ಅನ್ಲಾಕೆ ಆಯ್ತಾ ಇಲ್ಲ ನನ್ನ ಮುಖಕ್ಕೆ, ಅಂದರೆ ನನ್ನ ಮುಖ ಗೈಸ್ ಯಾಕೋ ಒಂದು ಸ್ವಲ್ಪ ಟ್ಯಾನ್ ಆಗಿರುವಂತಹ ಲಕ್ಷಣಗಳು ಎದ್ದು ಕಾಣ್ತಾ ಇದೆ. ಒಂಥರ ಮುಖ ಡಲ್ಲಾಗಿ, ಬಿಸಿಲು ಹೊಡಿತಾ ಇತ್ತು ಸಿಕ್ಕಾಬಟ್ಟೆ. ಸೊ ಸದ್ಯಕ್ಕೆ ನಾವೇನು ಮಾಡ್ತಿದ್ದೀವಿ ಅಂತ ಹೇಳಿದ್ರೆ, ಟವಲ್ಲು ಆರಿಲ್ಲ. ಸೊ ಅದಕ್ಕೋಸ್ಕರ ಬ್ಯಾಗ್ ಒಳಗೆ ಹಾಕೊಂಡ್ರೆ ಮತ್ತೆ ವಾಸನೆ ಬಂದುಬಿಡುತ್ತೆ ಬ್ಯಾಗೆಲ್ಲ ಅಂದ್ಬಿಟ್ಟು ಹೊರಗಡೆ ಹಾಕೊಂಡು ಓಡ್ತಾ ಇದ್ದೀನಿ. ಯಾವ್ದು ಹೊಸ ಜಾತ್ರೆ ಅನ್ಕೊಂಬೇಡಿ. ಅಲ್ಲಿ ರೈಸ್ ಇರಲಿಲ್ಲ, ಬರೀ ಇಡ್ಲಿ ತಿಂದ್ವಿ. ಸೊ ಇಲ್ಲೆಲ್ಲ ರೈಸ್ ಇದೆಯಾ ಅಂತ ಅಂದ್ಬಿಟ್ಟು ನೋಡಿಕೊಂಡು ಬೇರೆ ಕಡೆ ರೈಸ್ ತಿನ್ನಕ್ಕೆ ಹೋಗ್ತಾ ಇದೀವಿ ಎಲ್ಲರೂ. ಏನು ಹೇಳಿ, ನನಗೆ ರೈಸ್ ಇರಲೇಬೇಕು. ಅದ ನಂತರ ಒಂದು ಸ್ವಲ್ಪ ಬೇರೆಯವ್ರಿಗೂ ರೈಸ್ ಇರಲೇಬೇಕಂತ. ಸರಿ ಆಯ್ತು ಬನ್ನಿ ಎಲ್ಲರೂ ಹೋಗೋಣ ಅಂತ ಅಂದ್ಬಿಟ್ಟು ವಿ ಆರ್ ಗೋಯಿಂಗ್. ಎಲ್ಲ ನಮ್ಮವರೇ. ಒಳ್ಳೆ ತಿಂಡಿ ಬ್ಯಾಟಿಂಗ್ ಆಯಿತು. ಜಾಸ್ತಿ ತಿಂದಿಲ್ಲ, ಓಕೆನಾ, ಹಾಫ್ ರೈಸ್ ಅಷ್ಟೆಲ್ಲ ತಿಂದಿದ್ದು. ಬಟ್ ಇರಬೇಕು ಗೈಸ್, ಇಷ್ಟೊಂದೆಲ್ಲ ಕ್ಯಾಲರೀಸ್ ಬರ್ನ್ ಮಾಡಿದ್ದೀನಿ. ಬೆಳಗ್ಗೆ ವರ್ಕೌಟ್ ಮಾಡಿ ಇಲ್ಲಿ ಸ್ವಿಮ್ಮಿಂಗ್ ಮಾಡಿ ಅಷ್ಟು ಕ್ಯಾಲರೀಸ್ ಬರ್ನ್ ಮಾಡಿದ್ಮೇಲೆ ರೀಫಿಲ್ ಆಗಬೇಕು, ಇಲ್ಲಾಂದರೆ ತಲೆ ಸುತ್ತು ಬಂದುಬಿಡುತ್ತೆ ನನಗೆ. ಇವಾಗ ಸೀದಾ ನಮ್ಮ ಮನೆ ಕಡೆಗೆ ನಮ್ಮ ಪಯಣ ಇವತ್ತಿಗೆ ಮುಗೀತು ಅಲ್ಲ. ಸೊ ಗೈಸ್ ಮನೆಗೆ ಬಂದು ಫ್ರೆಶ್ ಅಪ್ ಆಗಿಬಿಟ್ಟು ರೆಡಿ ಆಗಿದ್ದೀನಿ. ಆ್ಯಂಡ್ ಇವತ್ತು ಸ್ಪೆಷಾಲಿಟಿ ಏನಪ್ಪ ಅಂದರೆ, ಇಲ್ಲಿವರೆಗೂ ನಾನು ನನ್ನ ವ್ಲಾಗ್ಸ್ನ ಯಾವತ್ತೂ ನನಗೆ ಅನಿಸ್ದಂಗೆ, ಎಸ್ಪೆಷಲಿ ವ್ಲಾಗ್ಸು, ಕೆಲವು ಶಾರ್ಟ್ ವೀಡಿಯೋಸ್ಗಳನ್ನ ಮೊಬೈಲಲ್ಲಿ ಎಡಿಟ್ ಮಾಡಿದ್ದೀನಿ, ಬಟ್ ವ್ಲಾಗ್ಸ್ನ ಯಾವತ್ತೂ ಇಲ್ಲಿವರೆಗೂ ಮಾಡಿರಲಿಲ್ಲ. ಬಟ್ ಇವತ್ತು ಮಾಡಿದ್ದೀನಿ, ಇವತ್ತು ಅಪ್ಲೋಡ್ ಮಾಡಿರೋ ವ್ಲಾಗು. ಸೊ ಮೋಸ್ಟ್ಲಿ ಈ ವ್ಲಾಗ್ ಅಂದರೆ ಸ್ವಿಮ್ಮಿಂಗ್ ವ್ಲಾಗ್ ಏನು ಮಾಡಿದ್ದೀನಿ ಅದನ್ನು ನಾನು PC ಎಡಿಟ್ ಮಾಡ್ತೀನಿ, ಬಿಕಾಸ್ ತುಂಬ ಲೆಂದಿ ಕ್ಲಿಪ್ಸ್ ಇರುತ್ತೆ, ಮೊಬೈಲಲ್ಲಿ ಮಾಡೋಕ್ಕಾಗಲ್ಲ. ಸೊ ಈ ವ್ಲಾಗ್ ಏನು ನೋಡ್ತಾ ಇದ್ದಾರೆ ಇದನ್ನು ನಾನು ಮೊಬೈಲಲ್ಲಿ ಎಡಿಟ್ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತೀನಿ. ಸೊ ನೀವು ಕಮೆಂಟ್ ಮಾಡಿ, ಓಕೆನಾ, ಸೊ ಯಾವ ಥರ ಬಂದಿದೆ ವ್ಲಾಗು ಅಂತ ಅಂದ್ಬಿಟ್ಟು. ಸೊ ಏನಾದ್ರು ಚೇಂಜಸ್ ಇದ್ದರೆ ಮೇಬಿ ನಾನು ನೋಟಿಸ್ ಮಾಡದೇ ಇರೋವಂಥದ್ದು, ಸೊ ನೀವು ನೋಟಿಸ್ ಮಾಡಿದರೆ ಅದನ್ನು ಕಮೆಂಟ್ ಹಾಕಿ. ಸೊ ಅದ್ರ ಮೇಲೆ ನಾನು ಡಿಸೈಡ್ ಮಾಡಿಕೊಂಡು ನೆಕ್ಸ್ಟ್ ಯಾವ್ದು ಎಡಿಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಫಿಕ್ಸ್ ಆಗ್ತೀನಿ. ಯಾಕೆ ಅಂದರೆ ನಮ್ಮ PC ಒಂದು ಸ್ವಲ್ಪ ಇವಾಗ ಟೈಮ್ ಹಿಡಿತಾ ಇದೆ. ಮೇ ಬಿ ಬಿಸಿಲಿಗೆ ಆ ಬಿಸಿ ಇರುತ್ತಲ್ಲ, ಸೊ ಒಳಗಡೆ ಆ ಪ್ರೊಸೆಸ್ ಆಗೋಕ್ಕೆ ಕಷ್ಟ ಬೀಳ್ತಾ ಇದೆಯೋ ಏನೋ ಗೊತ್ತಿಲ್ಲ, ಬಟ್ ಸಿಕ್ಕಾಪಟ್ಟೆ ಟೈಮ್ ಹಿಡಿತಾ ಇದೆ. ಅದಕ್ಕೆ ಕಂಪೇರ್ ಮಾಡ್ಕೊಂಡು ನನ್ನ ಮೊಬೈಲ್ ಪಟ್ಟಂತ ರೆಂಡರ್ ಆಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಯೋಚನೆ ಮಾಡ್ತಾ ಇದ್ದೀನಿ, ಅಕಸ್ಮಾತ್ ನೆಕ್ಸ್ಟ್ ಅವಕಾಶ ಇದ್ದಾಗೆಲ್ಲ ಮೊಬೈಲಲ್ಲಿ ಮಾಡೋಣ ಅಂತ. ಏನು ಗೊತ್ತಾ, ಸ್ಕಿನ್ನು ಸಿಕ್ಕಾಬಟ್ಟೆ ಒಂಥರ ಹೊಡ್ದಂಗೆ ಆಗ್ತಾಯಿದೆ. ಆ್ಯಂಡ್ ಅವ್ರು ಆಲ್ರೆಡಿ ಹೇಳಿದ್ರು ನನಗೆ, ಇವತ್ತು ಜಾಸ್ತಿ ಹಾಕಿದ್ದೀವಿ ನಾವು ಕ್ಲೋರಿನ್ನ ಅಂತ ಅಂದ್ಬಿಟ್ಟು, ಬಿಕಾಸ್ ಕ್ರೌಡ್ ಜಾಸ್ತಿ ಬರುತ್ತೆ, ಇಲ್ಲಾಂದರೆ ನೀರು ಹಾಳಾಗುತ್ತೆ ಅಂತ. ಮೇ ಬಿ ಅದಕ್ಕೂ ಏನೋ ಗೊತ್ತಿಲ್ಲ, ಕೂದಲು ಹಿಂಗೆ ಹಾಕೊಂಡು ಹಿಂಗೆ ಎಳೆದ್ರೆ ಸಾಕು ಕೈಗೆಲ್ಲ ಕೂದಲು ಬರ್ತದೆ ಗುರು, ಭಯನೇ ಆಗ್ತಾಯಿದೆ ನನಗೆ. ನೆಕ್ಸ್ಟ್ ಹೋಗ್ಬೇಕಾ ಬೇಡವಾ ಅನ್ನೋ ಕನ್ಫ್ಯೂಷನ್ ಆಗೋ ಲೆವೆಲಿಗೆ ಆಗ್ತಾಯಿದೆ. ಸೊ ಮನೆಗೆ ಬಂದುಬಿಟ್ಟು ಒಂದು ಸರಿ ಮತ್ತೆ ಹೇರ್ ವಾಶ್ ಮಾಡಿಕೊಂಡೆ, ಅಲ್ಲೂ ಇದ್ದಾಗಲೂ ಹೇರ್ ವಾಶ್ ಮಾಡಿದ್ದೆ. ಸೊ ಗೊತ್ತಿಲ್ಲ ಏನು ಇತ್ತ ಅಂತ. ಇವಾಗ ಒಂದು ಸ್ವಲ್ಪ ಬೆಟರ್ ಅನಿಸ್ತದೆ, ನಾರ್ಮಲ್ ಫೀಲೇ ಬರ್ತದೆ. ಅವಲ್ಲೇ ಸಿಕ್ಕಾಪಟ್ಟೆ ರಫ್ ಆಗ್ಬಿಟ್ಟಿತ್ತು. ಇದು ಕಾಮನ ಏನು ನನಗೆ ಗೊತ್ತಿಲ್ಲ, ನನಗೆ ಇಲ್ಲಿವರೆಗೂ ಈ ಥರ ಎಕ್ಸ್ಪೀರಿಯನ್ಸ್ ಆಗಿಲ್ಲ. ಅಂದರೆ ನೀರಿಗೆ ಬಿದ್ದಾಗ ಸ್ವಿಮ್ಮಿಂಗ್ ಪೂಲ್ಗೆ ಆಗಲಿ ಕ್ಲೋರಿನ್ ಹಾಕಿರ್ತಾರೆ ಓಕೆ, ಬಟ್ ಎತ್ತಿದ ತಕ್ಷಣ ಕೈ ತುಂಬ ಕೂದಲು ಬರೋದು ಯಾವತ್ತೂ ಆಗಿರಲಿಲ್ಲ, ಮೊದಲೇ ಕೂದಲಿಲ್ಲ. ಇವಾಗ ಮನೆಯಿಂದ ಹೊರಟೆ, ಪ್ಲ್ಯಾನ್ ಏನಪ್ಪ ಅಂತ ಹೇಳಿದ್ರೆ ಎಲ್ಲಾದರೂ ಊಟಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಆ್ಯಕ್ಚುಲಿ ನೆನ್ನೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ, ನಾನು ಮತ್ತು ಚೈತ್ರ ಅವರು ಕೇಳಿದ್ರು. ಸೊ ನೆನ್ನೆ ಟ್ಯೂಸ್ಡೇ ಇತ್ತು, ಸೊ ನಾನು ತಿನ್ನೋದಿಲ್ಲ ನಾನ್ ವೆಜ್ನ, ಸೊ ಅದಕ್ಕೋಸ್ಕರ ಇಲ್ಲ ಅಂತ ಹೇಳಿದ್ದೆ. ಸೊ ಅದಕ್ಕೆ ನೆಕ್ಸ್ಟ್ ಡೇಗೆ ಪೋಸ್ಟ್ಪೋನ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇವತ್ತಿಗೆ ಪೋಸ್ಟ್ಪೋನ್ ಮಾಡಿಕೊಂಡು ಇವತ್ತು ಹೋಗೋಣ ಊಟಕ್ಕೆ ಎಂದು ಫಿಕ್ಸ್ ಆಗಿ ನಾವು ಹೋಗುತ್ತಿದ್ದೇವೆ. ಏನು ಟ್ರಿಪಲ್ಸೇ ಹಾರಿಸ್ಕೊಂಡು ಹೋಯ್ತಾವಣ್ಣ. ಆ್ಯಕ್ಚುಲಿ ಪ್ಲ್ಯಾನ್ ಆಗಿದ್ದು ಏನಂದರೆ, ಯೂಶ್ವಲಾಗಿ ನಾವು ಈ ಫುಡ್ ರೀಲ್ಸ್ ಅದು ಇದೇನಾದ್ರು ಬಂದರೆ ಇನ್ಸ್ಟಾಗ್ರಾಮಲ್ಲಿ ಅದನ್ನು ಶೇರ್ ಮಾಡ್ಕೋತಾ ಇರ್ತೀವಿ, ನೋಡು ಚೆನ್ನಾಗಿದೆ ತಿನ್ನೋದು ಅಂತಂದ್ಬಿಟ್ಟು. ಸೊ ಅದೇ ಥರ ಯಾವುದೋ ಒಂದನ್ನು ಫಿಕ್ಸ್ ಮಾಡಿಕೊಂಡು ಯಾವುದೋ ಒಂದು ರೀಲ್ ನೋಡಿದ್ವಿ ಅಂದ್ಬಿಟ್ಟು, ಅದನ್ನ ಆ್ಯಕ್ಚುಲಿ ನಮ್ಮನೆ ಹತ್ರನೇ ಇತ್ತು. ಸರಿ ನಡಿ ಆಯಿತು ಹೋಗ್ಬಿಟ್ಟು ಬರೋಣ ಅಂತ ಅಂದ್ಬಿಟ್ಟು ಅಲ್ಲಿಗೆ ಫಿಕ್ಸ್ ಆಗಿದ್ದೀವಿ. ಸೊ ಮೋಸ್ಟ್ಲಿ ಅವರು ಬಂದಿರ್ತಾರೆ ಇಷ್ಟೊತ್ತಿಗೆ, ಅವ್ರು ಹೇಳಿದ ಪ್ರಕಾರ ನೋಡಿದ್ರೆ. ಆ್ಯಂಡ್ ವಾಯ್ಸು ಒಂದು ಸ್ವಲ್ಪ ಹಾಳಾದಾಗಿದೆ ನಂದು. ಆ ನೀರು ಸ್ವಿಮ್ಮಿಂಗ್ ಪೂಲ್ದು ಕುಡ್ದಿರೋದು ಅದು ಏನು ಮಾಡೋಕ್ಕಲ್ಲ, ನಾವು ಏನೋ ಇಂಟೆನ್ಷನ್ಲಿ ಕುಡಿಬೇಕು ಅಂತ ಕುಡಿಯೋಲ್ಲ, ಬಟ್ ಅದು ಇಳಿದ್ಬಿಡುತ್ತೆ ಮೂಗಿಂದ ಬಾಯಿಗೆ. ಅಲ್ಲಿ ಎಸ್ಪೆಷಲಿ ನನ್ನ ಮೇಲಿಂದ ತಳೆದಾಗಂತೂ ಸಿಕ್ಕಾಬಟ್ಟೆ ಮೂಗಿಂದ ಎಲ್ಲ ಒಳಗೋಗ್ಬಿಟ್ಟಿತ್ತು ನೀರು. ಸೊ ಯಾರ್ಯಾರು ನೋಡಿಲ್ಲ ಹೋಗಿ ನೋಡಿ, ಒಳ್ಳೆ ಮಜಾ ಇತ್ತು. ಕೆಲವೊಂದು ಸರಿ ಇರಿಟೇಟ್ ಆಗಿಬಿಡ್ತೀವಿ, ಯಾರಾದರೂ ಹಿಂದ್ಗಡೆಯಿಂದ ಸುಮ್ಮನೆ ಎಲ್ಲ ಆರನ್ ಮಾಡಿದ್ರೆ, ಜಾಗ ಇದ್ರೂ ಹೋಗ್ತಾರೆ. ಆಮೇಲೆ ಗೊತ್ತಾಗುತ್ತೆ ಅವ್ರು ನಮ್ಮ ಸಬ್ಸ್ಕ್ರೈಬರು, ಅದಕ್ಕೆ ಆರನ್ ಹೊಡಿತಾವ್ರೆ ಅಂತ. ಸೊ ಇವಾಗ ಅದೇ ಥರ ಒಂದು ಸಿಚುವೇಶನ್ ಆಯಿತು. ಇದು ಕಡೆ ಬೈಕೊಳ್ತಾ ಇದ್ದೆ, ಅಷ್ಟರಲ್ಲಿ ಅವ್ರು ಹಾಯ್ ಮಾಡಿದ್ರು, ಓ ನಮ್ಮ ಸಬ್ಸ್ಕ್ರೈಬರು ಅಂತ ಅಂದ್ಕೊಂಡು ಸುಮ್ಮನೆ ಅದೇ. ಗೈಸ್ ಆಳೆ ನಮ್ಮ ಮುಂದೆ ಬಂದಿದೆ. ಸೊ ಊಟ ಸ್ಟಾರ್ಟ್ ಮಾಡಬೇಕು. ಚೈತ್ರ ಅವರು ನಮ್ಮ ಎದುರುಗಡೆ ಇದ್ದಾರೆ. ಸೊ ಇವತ್ತು ಲೇಟು ನನಗೆ 15 ನಿಮಿಷ ಅಂದಿದ್ದು, ನೀವು ಬಂದ್ರೆ 15 ನಿಮಿಷಕ್ಕೆ ಆಟೋದರಂತೆ. ಸೊ ಆಟೋದವ್ರು ತಪ್ಪು ಗೈಸ್, ತಪ್ಪಲ್ಲ. ಸದ್ಯಕ್ಕೆ ನಾವು ಬಂದಿದ್ದೀವಿ. ಇಷ್ಟೇ ನಾನು ಕೊಟ್ಟಿರೋದು. ಸೊ ಆರ್ಡ್ರ್ ಮಾಡಿದ್ದೀವಿ. ಸೊ ಪಟ್ ಅಂತ ಹೇಳ್ಬಿಟ್ಟು ತರಲಿ, ಏನೇನು ಆರ್ಡ್ರ್ ಮಾಡಿದ್ದೀವಿ ತೋರಿಸ್ತೀವಿ. ಸುಮಾರು ದಿನದ ಬರ್ಬೇಕು ಅಂದ್ಕೊಂಡಿದ್ದು, ಇವತ್ತು ಫೈನಲಿ ಬಂದಿದ್ದೀವಿ. ಇವತ್ತೇನಕ್ಕೂ ಗೊತ್ತಿಲ್ಲ ನನ್ನ ಕ್ಯಾಮ್ರಾ ಏನಾಗಿದೆಯೋ, ಬಟ್ ಒಂಥರ ಕ್ವಾಲಿಟಿ ಚೆನ್ನಾಗಿ ಕಾಣಿಸ್ತಾ ಇದೆ, ಡಿಫ್ರೆನ್ಸ್ ಫೀಲ್ ಆಗ್ತಿದೆ. ಲೈಟಿಂಗ್ ಅಷ್ಟು ಚೆನ್ನಾಗಿದೆ ಅಂತ ಅನ್ಕೋತೀನಿ. ಥ್ಯಾಂಕ್ ಯು ಅಣ್ಣ. ಸೊ ಸದ್ಯಕ್ಕೆ ನೋಡ್ರಿ, ಇಲ್ಲಿ ಕೇಳಿದ್ರೆ ನಾನು ಬಯಸದೇ ಬಂದ ಭಾಗ್ಯ ಇದು.
ಸೊ ಇದು ಮಟನ್ ರೈಸ್ ತೊಗೊಂಡೆ, ಟೇಸ್ಟ್ ಮಾಡೋಣ ಮಟನ್ ರೈಸ್ ಹೆಂಗಿರುತ್ತೆ ಅಂತ. ಪೀಸ್ ಯೂಶಲಾಗಿ ಇಷ್ಟ ಆಗಲ್ಲ ಬಿರಿಯಾನಿಲಿ ನನಗೂ. ಆ್ಯಂಡ್ ಇಲ್ಲಿ ಚಿಕನ್ ಇದೆ, ಚಿಕನ್ ರೈಸ್ ಅದು. ಆ್ಯಂಡ್ ಇಲ್ಲಿ ಒಂದು ಚಿಕನ್ ಸೈಡ್ಸ್ ಐಟಮ್ ತೊಗೊಂಡಿದ್ದೀವಿ. ಬರ್ಸ್ಕೊಳ್ರಿ, ವ್ಲಾಗ್ ಮಾಡಲಿ ಅಂತ ಕಾಯ್ತಾ ಇದ್ದೀರಾ. ನಾನು ಮಟನ್ ಬಿರಿಯಾನಿ ರೈಸಿಂದ ಸ್ಟಾರ್ಟ್ ಮಾಡ್ತೀನಿ ಗೈಸ್. ಮತ್ತೆ ಬಂದು ಹೇಳೋಗಿದ್ದಾರೆ, ನೀವು ಒಂದನ್ನೇ ತಿನ್ನಂಗಿಲ್ಲ, ಎರಡೂ ತಿನ್ಬೇಕು, ನೀವು ಟೇಸ್ಟ್ ನೋಡಬೇಕು ಅಂತ ಅಂದ್ಬಿಟ್ಟು. ಅದರಲ್ಲೂ ಬಿರಿಯಾನಿ ರೈಸ್ ತೊಗೊಂಡಾಗ ಒಂದು ಪೀಸ್ ಸಿಕ್ಬಿಟ್ರೆ ಅದರಲ್ಲಿ ಮಧ್ಯದಲ್ಲಿ ಮಜಾ ಅದರಲ್ಲ ಗೈಸ್. ಇಲ್ಲಿ ನೋಡ್ರಿ, ಮಟನ್ ಬಿರಿಯಾನಿಲಿ ಒಂದು ಪೀಸ್ ಸಿಕ್ಬಿಟ್ಟಿದೆ, ಸಾರಿ ಮಟನ್ ಬಿರಿಯಾನಿ ರೈಸಲ್ಲಿ ಒಂದು ಪೀಸ್ ಸಿಕ್ಬಿಟ್ಟಿದೆ. ಎಷ್ಟು ಸಿಂಪಲ್. ಚೆನ್ನಾಗಿದೆ, ಫ್ಲೇವರ್ಫುಲ್ ಆಗಿದೆ, ಮೈಲ್ಡ್ ಆಗಿದೆ, ಸ್ವಲ್ಪ ಮೈಲ್ಡ್ ಇದ್ರು ಫ್ಲೇವರ್ಫುಲ್ ಆಗಿದೆ. ಕಲರ್ ನೋಡ್ರೆ ಗೊತ್ತಾಗುತ್ತೆ ನಿಮ್ಗೆ ಮೈಲ್ಡ್ ಆಗಿದೆ ಅಂತ. ಫ್ಲೇವರ್ ಇದೆ, ಅದು ಇಂಪಾರ್ಟೆಂಟ್. ಇಷ್ಟ ಆಯ್ತು. ಚಿಕನ್ ಬಿರಿಯಾನಿನೇ ಇಷ್ಟ ಚೆನ್ನಾಗಿದೆ. ಮಟನ್ ಬಿರಿಯಾನಿ ಟೇಸ್ಟ್ ಮಾಡೋಣ. ಒಳ್ಳೆ ಫ್ಯಾಟ್ ಪೀಸು ತಗೊಳ್ಳಿ, ಜೈ ಅನ್ನೋಣ. ಲೆಟ್ಸ್ ಗೋ. ಚೆನ್ನಾಗಿದೆಯಾ? ನನಗೂ ಇಷ್ಟ ಆಗಿದೆ, ಮತ್ತೆ ಫ್ಲೇವರ್ಫುಲ್ ಆಗಿದೆ, ಇಷ್ಟ ಆಯಿತು. ಒಂದಿಷ್ಟು ಈ ಗ್ರೇವಿ ಜೊತೆ ನೆಂಚ್ಕೊಳ್ಳೋಣ, ಅದ್ರ ಜೊತೆಗೆ ಈ ಪೀಸ್ನು ಟೇಸ್ಟ್ ಮಾಡಿಬಿಡೋಣ. ಹಾಗೆ ಬಿಸಿಲು ಇಳಿಸಿ 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 ಇಡ್ತಾ ಇದೆ ಗೈಸ್. ಯಾವ ಲೆವೆಲ್ಗೆ ಅಂತ ಹೇಳಿದ್ರೆ, ಅದೆಷ್ಟು ನೀರು ಕುಡಿದ್ರೂ ಒಯ್ತಾ ಕೂತೈತೆ ಬೆವರಲ್ಲಿ. ಸಿಕ್ಕಾಬಟ್ಟೆ ಕಷ್ಟ ಈ ಬಿಸಿಲಲ್ಲಿ ಸರ್ವೈವ್ ಆಗೋದು. ಆ್ಯಂಡ್ ಇವಾಗ ಸದ್ಯಕ್ಕೆ ತಿಂದ್ವಲ್ಲ ಅಲ್ಲಿ, ಸೊ ಈ ಬಿಸಿಲಿಂದ ಸ್ವಲ್ಪ ಎಸ್ಕೇಪ್ ಆಗೋದಕ್ಕೆ ಎಲ್ಲರೂ ಹೋಗಿ ಐಸ್ ಕ್ರೀಮ್ ತಿನ್ನೋಣ ಒಂದಿಷ್ಟು ಎ ಸಿ ಇರೋ ಜಾಗದಲ್ಲಿ ಅಂತ ಅಂದ್ಬಿಟ್ಟು ಅದಕ್ಕೋಸ್ಕರ ಹೋಗ್ತಾಯಿರಿ, ಎ ಸಿಗೋಸ್ಕರ ಹೋಗ್ತಾಯಿರಿ. ತಿನ್ನಂಗಿಲ್ಲ ಬಟ್ ಯಾರು ಹೋಗ್ತಾಯಿರಿ, ಯಾಕೆ ಎ ಸಿ ಸಿಗುತ್ತೆ ಅಂತ. ನೋಡಿರಿ ಗೈಸ್, ಹಂಗೆ ನೋಡಿರಲಿ, ಹಂಗೆ ಹೊರಗಡೆ ಸೋರ್ಬೇಕು, ಹಂಗೆಲ್ಲ ಸೋರ್ಸ್ಬಿಟ್ಟೆಲ್ಲ ಕೊಟ್ಬಿಟ್ಟಿದ್ದಾರೆ. ನೀವು ಸಿಕ್ತು ಅಂತೀರಿ ನೋಡ್ರಿ. ಇದೇನೋ ಆರ್ಡ್ರ್ ಮಾಡಿದ್ವಿ, ಏನೋ ಸಮ್ಮರ್ ಸೀಸನ್ ಸ್ಪೆಷಲ್ ಅಂತ ಬಂದಿದೆ, ಇನ್ನೊಂದು ಬರ್ತಾಯಿದೆ, ಆರ್ಡ್ರ್ ಮಾಡಿದ್ದೀವಿ. ಸೊ ಗೈಸ್, ಪಟ್ಟ ಅಂತ ಹೇಳ್ಬಿಟ್ಟು ಎಲ್ಲ ತಿನ್ಕೊಂಡು ಈಗ ನಾನು ನಮ್ಮ ಅಕ್ಕ ಮನೆಗೆ ಬಂದಿದ್ದೀನಿ. ಸೊ ಒಂದು ಸ್ವಲ್ಪ ದಿನ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹೋಗೋಣ ಅಂತ. ಇವರು ತಿದ್ದಿದ್ದೆಲ್ಲ ಹೋಗ್ಬಿಡ್ತು, ಇವ್ರ ಮನೆಗೆ ಹತ್ಕೊಂಬರೋಷ್ಟೊತ್ತಿಗೆ ಮೇಲಕ್ಕೆ ಹೆವಿ ಕಂಪ್ಲೇಂಟ್ಸ್ ಮಾಡ್ತೀನಲ್ವ ನಾನು, ಎಲ್ಲದನ್ನೂ ಕಂಪ್ಲೇಂಟ್ ಮಾಡ್ತೀನಿ, ಫೀಲಿಂಗ್ಸ್ ಎಕ್ಸ್ಪ್ರೆಸ್ ಮಾಡ್ತೀನಿ ಅಷ್ಟೇ ಗೈಸ್. ಬಿದೋಯ್ತು ಪ್ಯಾಂಟು. ಬಾಸ್ನ ಅವತಾರ, ಈಗ ಬನಿಯನ್ ಹಾಕ್ಕೊಂಡು ಹಾಯ್ ಗುಂಡಮ್ಮ. ಮಲಗಿದ್ಲು, ನಾನು ಮಾತಾಡಿದ್ದಕ್ಕೆ ಎದ್ಬಿಟ್ಲು, ಅದು ಎದ್ಬಿಟ್ಟು ಕುತ್ಕೊಂಡೇ ಬಿಟ್ಲು ಆ ಕಡೆ. ಥ್ಯಾಂಕ್ ಯು ಗುಂಡಮ್ಮ. ನಿದ್ದೆ ಗಂಡಲು ಮಾಮ ಥ್ಯಾಂಕ್ ಯು, ಲವ್ ಯು ಗುಂಡಮ್ಮ. ಗೈಸ್ ಕಲರ್ ನೋಡಿ ಗೈಸ್, ಕಲರ್ ಡಿಫ್ರೆನ್ಸ್ ಹೆಂಗಿದೆ. ಮ್ಯಾಟ್ರಿನ್ ಗೊತ್ತಾ ಇವಾಗ, ಇಲ್ಲಿ ಸ್ವಿಚ್ ಅಲ್ಲಮ್ಮ ಇದಕ್ಕೆ ಇಲ್ಲ. ಸೊ ಇವಾಗ ಮ್ಯಾಟ್ರಿನ್ ಗೊತ್ತಾ ಗೈಸ್, ನನಗೆ ಇವತ್ತು ಟ್ಯಾನ್ ಆಗಿಬಿಟ್ಟಿದೆ ಸ್ವಿಮ್ಮಿಂಗ್ ಎಲ್ಲ ಮಾಡಿಬಿಟ್ಟು. ಆ ಕ್ಲೋರಿನ್ ವಾಟರ್ ಒಂಥರ ಇರಿಟೇಷನ್ ಆಗ್ತಿದೆ. ಓಕೆನಾ, ಸ್ಟೀಮ್ ತಗೊಳಕ್ಕೆ ಹೇಳ್ತಾಳೆ. ಏನೇನೋ ಪ್ರೊಸೀಜರ್ ಇದೆಯಂತೆ, ಆ ಪ್ರೊಸೀಜರ್ ಎಲ್ಲ ಮಾಡೋಣ ಅಂತ. ಸೊ ಆ ಪ್ರೊಸೀಜರ್ ಏನು ಅಂತ ಹೇಳ್ಬಿಟ್ಟು ಇವತ್ತು ನನ್ನ ಹೇರ್ ಕೇರ್ ಅಂತೀನಿ, ಫೇಸ್ ಕೇರ್ ಅಂತಾರಮ್ಮ, ಏನಂತಾರೆ ಫೇಸ್ ಕೇರ್ ಅಂತಾರ, ಸ್ಕಿನ್ ಕೇರ್ ರುಟೀನ್ ಮಾಡೋಣ ಅಂತ ತೋರಿಸ್ತೀವಿ. ನೋಡಿ ಹೆಂಗೆ ಬರ್ತಾ ಇದೆ ಸ್ಟೀಮು, ಬೆವರು ಇಳೀತಾ ಇದೆ ಸರ್. ಬೆವರಲ್ಲಿ ಅನ್ಕೋತೀನಿ ಇದ್ರ ಸ್ಟೀಮ್ದೇ ಅದು ಎವಾಪ್ರೇಟ್ ಆಗ್ತಿರೋದು, ಮೇಲೆ ಬರ್ತಿರೋದು ನೀರು ಆಗ್ತಾ ಇದೆ ಮುಖಕ್ಕೆ ತಗಲಿ. ಪೀಲ್ ಮಾಡುತ್ತೆ ಬ್ಲ್ಯಾಕ್ ಹೆಡ್ ಮತ್ತು ವೈಟ್ ಹೆಡ್ನ. ಏನೇನೆಲ್ಲ ಮಾಡಿಸ್ಕೊತಾ ಇದ್ದೀನಿ ಅದು ಏನು ಅಂತ ಗೊತ್ತಿಲ್ಲ ನನಗೆ. ಎಲ್ಲೋ ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿ ನೋಡ್ತಾ ಇದ್ದಿದ್ದು. ನೋಡಿ KGK 2.2 ನೆಕ್ಸ್ಟ್ ಸ್ಟೋರಿ ನೋಡ್ತೀರ, ಇದಾಗಿದ್ದೆ ಫುಲ್ ಚೇಂಜ್. KGK ಯಾರು ಇವನು ಇದಲ್ಲ, ಒಂದು ಆಡಿದ್ದಾರ ಯಾರು ಇವನು ಡ್ರೀಮ್ ಬಾಯ್, ಆ ಸಾಂಗ್ ಆಗ್ತೀನಿ ನೆಕ್ಸ್ಟ್. ನಾನೇ ನನ್ನ ಮುಖ ನೋಡ್ಕೊಂಡ್ರ ಗುಂಡಮ್ಮ ಬ್ಯಾ ಅಂತಿದ್ದಲ್ಲ, ಇವಾಗ ನಾನು ಮಾಡ್ಲಾ ಬ್ಯಾ ಅಂತ, ಭಯ ಬಿದ್ದೋಗ್ಬಿಟ್ಟು. ಬ್ಯಾ ಮಾಡು, ಕಣ್ಣಿಂಗ್ ಮಾಡ್ಕೊಂಡು ಬ್ಯಾ ಮಾಡು. ತೆಗೀತಾ ಇದ್ದಾರೆ ಇವಾಗ, ನೋಡೋಣ. ಉರಿತಾ ಇದೆ, ಹೌದು. ಏನ ಸ್ಟಿಕ್ ಆಗಿ ಅಷ್ಟೊಂದು ಸ್ಟ್ರಾಂಗ್ ಆಗಿ ಸ್ಟಿಕ್ ಆಗಿದೆಯಾ? ಏನು ಸ್ಮೂತ್ ಆಗಿರುತ್ತೆ.
ನನಗೆ ಅವಾಗಲೇ ಹೆಂಗಿತ್ತು ಇವಾಗಲೂ ಹಂಗೆ ಅನ್ನಿಸ್ತಾ ಇದೆ. ನನಗೆ ಡಿಫ್ರೆನ್ಸಾಗಿ ಗೊತ್ತಾಗ್ತಾ ಇಲ್ಲ ಗೈಸ್. ಏನೇನೋ ಮಾಡ್ತಾ ಇದೆ ಇವಾಗ. ಇನ್ನೊಂದು ಯಾವುದು ಅಂತ ಇಲ್ಲಿ ನನಗೆ ಇವೆಲ್ಲ ಲೈಫಲ್ಲಿ ಗೊತ್ತೂ ಇಲ್ಲ ನನಗೆ ಇವೆಲ್ಲ ಏನು ಅಂತಂದ್ಬಿಟ್ಟು. ಸೊ ಇದು ನೋಡಿರಿ, ಇದು ಯಾವುದೋ ಪ್ರಾಡಕ್ಟು. ಇಲ್ಲಿ ಮೇಲೆ ಹೆಣ್ಮಗುದೇ ಫೋಟೋ ಹಾಕಿದ್ದಾರೆ. ಸೊ ಹೆಣ್ಮಕ್ಳು ಯೂಸ್ ಮಾಡೋದು ಅನ್ಸುತ್ತೆ. ಇದನ್ನು ಗಂಡು ಮಗುಗೂ ಇವತ್ತು ಯೂಸ್ ಮಾಡ್ತಾರೆ. ಯೂಸ್ ಮಾಡಿ ಅದೇನೋ ಏನು ಮಾಡೋದು, ಫುಲ್ ಮುಖಕ್ಕೆ ಹಾಕ್ತೀಯಾ? ಹಾಂ, ಅದು ಒಣಗಕ್ಕೆ ಬಿಟ್ಬಿಟ್ಟು ಕೀಳೋದು. ಕೂದಲು ಹಾಂ, ಕೂದಲಿಗೆ ಹಾಕ್ಬೇಡ. ಹಾಂ, ಕೂದಲಿಗೆ ಹಾಕಿದ್ರೆ ಹುಷ್ಟಾಗ್ಬಿಡ್ತೀನಿ. ಅವಾಗ ಇದನ್ನು ಕೀಳ್ಬೇಕಾದ್ರೆ ಒಂಥರ ಉರಿತಾ ಇತ್ತು ತುಂಬ. ನೋಡ್ಕೊಂಡಮ್ಮ ಹುಷಾರು. ಕಾಡು ಮನ್ಸಾಗಿ ಏನೇನೆಲ್ಲ ಬಂದ್ಬಿಟ್ಟೈತೆ ನೋಡ್ರಿ. ದೇವರಾಣೆ ಕಾಡು ಮನ್ಸಿನ ಥರ ಫೀಲ್ ಹೋಗ್ತಾ ಇದೆ ನನಗೆ. ನೋಡಿ ಗೈಸಿಲಿ ಫೈನಲಾಗಿ ಹೆಂಗೆ ಮಾಡಿಬಿಟ್ರಲ್ಲ ನಮ್ಮ ಅಕ್ಕ. ನನ್ನ ಐಫೋನು ಅನ್ಲಾಕೆ ಆಯ್ತಾ ಇಲ್ಲ ನನ್ನ ಮುಖಕ್ಕೆ. ಅಂದರೆ ನನ್ನ ಮುಖಕ್ಕೆ ಅಂದರೆ ನನ್ನ ಮುಖ ನೋಡ್ಬಿಟ್ಟದು. ಆ್ಯಂಡ್ ಅವಲ್ಲಿ ಹಾಕಿದ್ದು ಅದೊಂದು ಮೂಗ್ ಮೇಲೆ ಹಾಕಿದ್ದು ಇವಾಗ ಹೆಂಗೆ ಉರಿ ಕೊಡ್ತಾ ಇದೆ ಅಂದರೆ ನೆಕ್ಸ್ಟ್ ಲೆವೆಲ್ ಉರಿತಾ ಇದೆ. ಬಟ್ ಅದರದ್ದು ಉರಿತಾ ಇದೆಯಾ, ಇವಾಗ ಇದನ್ನು ಹಾಕಿರೋದಕ್ಕೆ ಉರಿತಾ ಇದೆಯಾ ಗೊತ್ತಿಲ್ಲ. ಬಟ್ ಯಾರು ನೋಡ್ರಿ ಈ ಥರ ಇದೆ ಸದ್ಯಕ್ಕೆ. ಇದನ್ನು ಕೀಳ್ಬೇಕಾದ್ರೆ ಇರೋದು ಮಜಾ. ಇವಾಗ ಆಲ್ರೆಡಿ ಭಯ ಆಗ್ತಾ ಇದೆ. ಕಣ್ಣಿನ ರೆಪ್ಪೆ ಏನಿದೆ ಆ ರೆಪ್ಪೆನೂ ಹಿಡ್ಕೋತಾ ಇದೆ. ಅಂದರೆ ಅದು ಸ್ಟಿಕ್ ಆಗ್ತಾ ಇದೆ. ಕಣ್ಣು ಮುಚ್ಚಿ ಕಣ್ಣು ತೆಗಿಬೇಕಾದ್ರೆ ಈ ಪಾರ್ಟಲ್ಲೋ ಎಲ್ಲೋ ಹಿಡ್ಕೋತಾ ಇದೆ. ಯಾಕೋ ಭಯ ಸ್ಟಾರ್ಟ್ ಆಗ್ತಾ ಇದೆ ನನಗೆ. ಏನಾಗುತ್ತೋ ಏನು ಕತೆನೋ ನೆಕ್ಸ್ಟು ಅಂದ್ಬಿಟ್ಟು. ಬಿಕಾಸ್ ಫಸ್ಟ್ ಟೈಮ್ ಹಾಕ್ಕೊಂಡಿರೋದು. ಇವತ್ತು ನನ್ನ ಭಯಗಳನ್ನು ಎಷ್ಟನ್ನ ಮೀರಿ ಹೋಗಿದ್ದೀನಿ ಮುಂದಕ್ಕೆ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾಯಿದ್ದೀನಿ. ಇವತ್ತಿನ ದಿನ ಫಸ್ಟ್ ಫ್ಲೋರಿಂದ ನೆಗೆದಿದ್ದೀನಿ. ಅಂದರೆ ಆಲ್ಮೋಸ್ಟ್ ಫಸ್ಟ್ ಫ್ಲೋರ್ ಹೈಟಿಂದ ನೆಗೆದಿದ್ದೀನಿ ಸ್ವಿಮ್ಮಿಂಗ್ ಮಾಡ್ಬೇಕಾದ್ರೆ. ಬರ್ತಾಯಿದೆ ಗುರು ಕೆಳಗಡೆಗೆ. ಇದು ಕಣ್ಣಿನ ಇದ್ರ ಮೇಲೆ ಬರ್ತಾಯಿದೆ ನೋಡಮ್ಮ. ಇದು ಸಾರಿ ಟೈಮ್ ಕೀಳೋದಕ್ಕೆ ಇದನ್ನ ಫೇಸ್ ಪ್ಯಾಕ್ನ. ಇದೇನು ಉರಿತಾ ಇಲ್ಲ? ಇಲ್ಲ ಉರಿತಾ ಇದೆ. ಫೇಸ್ ವಾಶ್ ಎಲ್ಲ ಮಾಡ್ಕೊಂಬಂದೆ. ಸೊ ಎಲ್ಲ ಹಾಕಿದ್ಮೇಲೆ ಸೊ ಅವಾಗ ಈ ಥರ ಕಾಣ್ತಾ ಇದೀನಿ. ಡಿಫ್ರೆನ್ಸ್ ಅನ್ನಿಸ್ತಾ ಇದೆ ಗೈಸ್. ನನಗೇನು ಅನ್ನಿಸ್ತಾ ಇಲ್ಲ. ಮೇ ಬಿ ಹಿಂದೆಲ್ಲ ಕ್ಲೋಸ್ ಆಗಿರೋದಕ್ಕೆ, ಕತ್ಲಾಗಿರೋದಕ್ಕೆ, ಮುಂದೆ ಲೈಟ್ ಇರೋದಕ್ಕೆ ಒಂದು ಸ್ವಲ್ಪ ಗ್ಲೋ ಆಗ್ತಿರ್ಬೋದು. ಬಟ್ ಅದು ಬಿಟ್ಟರೆ ನನಗೇನು ಭಾರಿ ಡಿಫ್ರೆನ್ಸ್ ಅಂತ ಅನ್ನಿಸ್ತಾ ಇಲ್ಲ. ಸೊ ಇವತ್ತು ಅಪ್ಲೋಡ್ ಮಾಡಿರೋ ಬ್ಲಾಗು ನನ್ನ ಮೊಬೈಲಲ್ಲಿ ಎಡಿಟ್ ಮಾಡಿರೋದು. ಸೊ ಏನಾದ್ರು ಮಿಸ್ಟೇಕ್ಸ್ ಇದೆಯಾ ಏನು ಕತೆ ಅಂತ ಅಂದ್ಬಿಟ್ಟು ದೊಡ್ಡ ಸ್ಕ್ರೀನಲ್ಲಿ ಹಾಕ್ಬಿಟ್ಟು ನೋಡ್ತಾ ಇದ್ದೀನಿ. ಸೊ ಅಕಸ್ಮಾತ್ ಏನಾದ್ರು ಪ್ರಾಬ್ಲಮ್ಸ್ ಇದ್ದರೆ ನೆಕ್ಸ್ಟ್ ಟೈಮ್ಗೆ ಕರೆಕ್ಟ್ ಮಾಡ್ಕೊಳ್ಳೋಕೆ ಸರಿ ಆಗುತ್ತೆ. ಇಂಟ್ರೋ ಎಲ್ಲ ಏನೂ ಹಾಕಿಲ್ಲ ಇದರಲ್ಲಿ. ಇಂಟ್ರೋ ಹಾಕಿಲ್ಲ, ಮತ್ತು ಔಟ್ರೋ ಹಾಕಿಲ್ಲ, ಪೋಸ್ಟ್ ಕ್ರೆಡಿಟ್ಸ್ ಹಾಕಿಲ್ಲ. ಸೊ ಅವೆಲ್ಲ ಕಲಿಬೇಕು ನಾನು ಸ್ವಲ್ಪ. ಸೊ ಹಾಗಾಗಿ ಟೈಮ್ ಹಿಡಿತಾ ಇದೆ ಅದು. ಸೊ ಸದ್ಯಕ್ಕಂತೂ ಚೆನ್ನಾಗಿದೆ, ಕ್ವಾಲಿಟಿನೂ ಚೆನ್ನಾಗಿದೆ ಅಂತ ಅನಿಸುತ್ತೆ. ಸೊ ಗೈಸ್ ಇವಾಗ ನಾನು ನಮ್ಮ ಮನೆ ಕಡೆಗೆ ಹೊರಡ್ತಾ ಇದ್ದೀನಿ. ಸೊ ಏನಪ್ಪ ಇದು ಹೊಟ್ಟೆಲಿ ಅಂತ ಅಂದ್ಕೊಂಬೇಡಿ. ದಿಸ್ ಈಸ್ ವಾಟರ್ ಬಾಟಲ್. ಸೊ ಗಾಡಿಲಿ ಹೋಗೋದಲ್ವ, ಬೀದಿಗೆ ಅಂತ ಸಪ್ರೇಟಾಗಿ ಬ್ಯಾಗ್ ತೊಗೊಳ್ಳೋ ಬದಲು ಇಟ್ಕೊಡೋಣ ಅಂತ ಹೋಗ್ತೇನೆ. ಓಕೆ ಸೊ ಗೈಸ್ ಇವತ್ತು ನೆಕ್ಸ್ಟ್ ಡೇ. ಸೊ ಜಿಮ್ಮಿಗೆ ಬಂದು ವರ್ಕೌಟ್ ಎಲ್ಲ ಮುಗಿಸ್ಕೊಂಡು ಇವಾಗ ಮನೆ ಕಡೆಗೆ ಹೋಗ್ತಾಯಿದ್ದೀನಿ. ಇವತ್ತು ಲೆಗ್ಸ್ ಮಾಡಿದ್ದೀನಿ. ನಾಳೆ ಟ್ರಾವೆಲ್ ಮಾಡಬೇಕು. ಅಷ್ಟು ಗೊತ್ತಿಲ್ಲ, ಇವಾಗಲೇ ಭಯ ಆಗ್ತಾಯಿದೆ. ಕೋಚ್ ಹೇಳಿದ್ರು ಇನ್ನು ಹೇಳೋದು ಬೇಡ ಅಂತ ಅನ್ಕೊಂಡು ಸುಮ್ಮನಾಗಿ ಮಾಡಿಬಿಟ್ಟೆ. ಆಮೇಲೆ ಹೇಳಿದ್ರು ಟ್ರಾವೆಲ್ ಮಾಡ್ತಿದ್ದೀನಿ ಅಂದರೆ ಹೇಳೋದು ಇವತ್ತು ಲೆಗ್ಸ್ ಮಾಡೋದು ಬೇಕಾಗಿರಲಿಲ್ಲ ಅಂತ. ಸದ್ಯಕ್ಕೆ ಹುಷ್ಟಾಗಿದೆ ಕಾಲು. ನಾಳೆ ಟ್ರಾವೆಲ್ ಮಾಡ್ತಿದ್ದೀನಿ ಇನ್ನೊಂದು ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ಗೊತ್ತಾಗುತ್ತೆ. ಬಟ್ ಸದ್ಯಕ್ಕಂತೂ ಫುಲ್ ಆಗ್ಬಿಟ್ಟಿದೆ. ಕಾಲು 2 ವೀಕ್ ಸ್ಕಿಪ್ ಮಾಡಿದ್ದೆ. ಸೊ 2 ವೀಕ್ ಆದಮೇಲೆ ಇವತ್ತೇ ಹೋಗ್ತಿರೋದು. ಸೊ ಹಾಗಾಗಿ ಸ್ವಲ್ಪ ಜಾಸ್ತಿನೇ ಪೇಯ್ನ್ ಬಂದಿದೆ. ಮನೆಗೆ ಬಂದು ಪಟ್ ಅಂತ ಹೇಳ್ಬಿಟ್ಟು ಸ್ನಾನ ಗಿನ ಎಲ್ಲ ಮಾಡಿಕೊಂಡು ತಿಂಡಿ ಮುಗಿಸ್ಕೊಂಡು ಇವಾಗ ರೆಡಿಯಾಗಿದ್ದೀನಿ. ಹೊರಗಡೆ ಹೋಗೋಣ ಅಂದ್ಬಿಟ್ಟು. ರೆಡಿ ಅಂತ ಇಲ್ಲ, ನಾರ್ಮಲಾಗೇ ಇದ್ದೀರಿ. ಸೊ ಹೊರಗಡೆ ಹೋಗ್ಬಿಟ್ಟು ಒಂದಿಷ್ಟು ಶಾಪಿಂಗ್ ಮಾಡಬೇಕು. 1-2 ಐಟಮ್ ತರಬೇಕು. 2 ಐಟಮ್ ಅಂದ್ಕೊಂಡಿದ್ದೀನಿ, ನೋಡೋಣ 2 ಐಟಮ್ ಆಗುತ್ತಾ, ಇಲ್ಲ ಅಂದರೆ 1 ಐಟಮ್ ಆಗ್ಬೋದು. ಸೊ ಅದೇನು ಅಂತ ಹೇಳ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ನಿಮಗೆ ಹೇಳ್ತೀನಂತೆ. ಸೊ ನಾನು ಬಂದಿರೋದು ಒಂದು ಚಪ್ಪಲಿ ಅಂಗಡಿಗೆ. ಸೊ ಏನಕ್ಕಪ್ಪ ಅಂತ ಹೇಳಿದ್ರೆ ಒಂದು ಬೂಟ್ಸ್ ತೊಗೊಬೇಕಿತ್ತು. ಬೂಟ್ಸ್ ಅಂದರೆ ಇಲ್ಲಿವರೆಗೂ ಕವರ್ ಆಗೋ ಲೆವೆಲ್ಗೆ. ಸೊ ಅದು ಬರುತ್ತೆ, ಅದು ತೋರಿಸ್ತೀನಿ. ಸೊ ಅದನ್ನು ತೊಗೋತಿರೋದು ಏನಕ್ಕೆ ಅಂತ ಹೇಳ್ಬಿಟ್ಟು ಮೇ ಬಿ ನೆಕ್ಸ್ಟ್ ವ್ಲಾಗಲ್ಲಿ ಯಾವೆಲ್ಲರೂ ಹೇಳ್ತೀನಂತೆ. ಸದ್ಯಕ್ಕೆ ತೊಗೊಂಡೋಗ್ಬೇಕು. ಅದರಿಂದ ಅದ್ರ ಜೊತೆಗೆ ಈ ಥರ 1-2 ಬ್ರೀದಬಲ್ ಶೂಸ್ ತೊಗೊಳ್ಳೋಣ ಅಂತ ಅನ್ಕೋತಾ ಇದ್ದೀನಿ. ನೋಡೋಣ ಯಾವ್ದಾದ್ರು ಇಷ್ಟ ಆದರೆ ತೊಗೋತೀನಿ. ಶಾಪಿಂಗ್ ಎಲ್ಲ ಮಾಡಿ ಮುಗಿಸ್ಕೊಂಡು ಮನೆಗೆ ಬಂದು ಸಿಕ್ಕಾಪಟ್ಟೆ ಕೆಲಸ ಇತ್ತು. ಸೊ ಅದಕ್ಕೋಸ್ಕರ ಸ್ವಲ್ಪ ಬಿಸಿ ಆಗ್ಬಿಟ್ಟೆ. ಸೊ ಏನು ತೊಗೊಂಡೆ ಅಂತ ಅಲ್ಲಿ ಶಾಪಿಂಗ್ ಮಾಡಬೇಕಾದ್ರೆ ತೋರ್ಸೋಕ್ಕಾಗಲಿಲ್ಲ ತೊಗೊಂಡ್ಮೇಲೆ. ಯಾಕೆಂದರೆ ಒಂದು ಸ್ವಲ್ಪ ಪ್ರೈಸ್ ವೇರಿಯೇಷನ್ಸ್ ಆಗಿಬಿಟ್ಟು 1-2 ಅಂಗಡಿ ಹುಡುಕ್ಬಿಟ್ಟು ತರಬೇಕಾಯಿತು. ಸೊ ಫೈನಲಿ ಆಮೇಲೆ ಸಿಕ್ಕಿದ್ದದು. ಸೊ ಆಲ್ಮೋಸ್ಟ್ ಫಸ್ಟ್ ಅಂಗಡಿಗೆ ನಾನೇನು ತೊಗೊಳಕ್ಕೆ ಹೋಗಿದ್ದೆ ಅದಕ್ಕಿಂತ ಈ ಬೇರೆ ಅಂಗಡಿಲಿ ಇವಾಗ ಏನು ತಂದಿದ್ದೀನಿ ₹200 ಪ್ರೈಸ್ ಡಿಫ್ರೆನ್ಸ್ ಆಯಿತು. ಸೊ ಎನಿವೆ ನೋಡಿ, ಸೊ ಈ ಥರ ಇದೆ. ಸೊ ಹಾಕ್ಕೊಂಡ್ರೆ ಫುಲ್ ಸೇಫ್ ಇರುತ್ತೆ. ಸೊ ಏನಕ್ಕೆ ಎತ್ತ ಅಂತ ಅಂದ್ಬಿಟ್ಟು ಮೋಸ್ಟ್ಲಿ ನೆಕ್ಸ್ಟ್ ಗೊತ್ತಾಗುತ್ತೆ. ಆ್ಯಂಡ್ ಈ ವ್ಲಾಗ್ ನಿಮಗೆ ಏನು ಮಾಡ್ತೀನಿ. ಥ್ಯಾಂಕ್ ಯು ಸೊ ಮಚ್ ಅದಕ್ಕೆ ವ್ಲಾಗ್ ಇವಾಗ ನೋಡಿಕೆ. ವ್ಲಾಗ್ ಇಷ್ಟ ಆಗಿರೋ ಲೈಕ್ ಮಾಡಿ ಗೈಸ್. ಹೊಸಬರು ನೋಡ್ತಾರೆ ಮರಿದಂಗೆ ಸಬ್ಸ್ಕ್ರೈಬ್ ಆಗಿ ಜಾಯಿನ್ ಆಗಿ ನಮ್ಮ ಫ್ಯಾಮ್ಲಿಗೆ. ಆ್ಯಂಡ್ ಕಾಲ್ ಬರ್ತೈತೆ. ಸೊ ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ.
ಟೇಕ್ ಕೇರ್, ಕೀಪ್ ಸ್ಮೈಲಿಂಗ್, ಬಾಯ್. ಬೆವ್ರು ಸಿಕ್ಕಾಪಟ್ಟೆ ಇಳೀತಾ ಇದೆ ಆ್ಯಂಡ್ ಇವತ್ತು ಗುಡುಕ್ತಾ ಇದೆ, ಸಿಡಿಲೆಲ್ಲ ಬರ್ತಾ ಇದೆ, ಮಳೆ ಬರ್ಬೋದೇನೋ ನೋಡೋಣ.